ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ಈ ದಿನ ಕುಂಭರಾಶಿ ಬಗ್ಗೆ ತಿಳಿಸ್ಕೊಡ್ತಿದ್ದೇನೆ. ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಅವರು ಯಾವುದೇ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರಬಹುದು, ಅಂದರೆ ಯಾವುದೇ ಡೇಟ್ ಅಲ್ಲಿ ಹುಟ್ಟಿರಬಹುದು ಅಂಥವರು ಕುಂಭರಾಶಿಗೆ ಸೇರಿದ್ದಲ್ಲಿ ಅವರಿಗೆ ಸಾಲಬಾಧೆ ಇರಬಹುದು, ಉದ್ಯೋಗದಲ್ಲಿ ಸಮಸ್ಯೆಗಳು ಬರಬಹುದು, ಆರೋಗ್ಯದಲ್ಲಿ ಸಮಸ್ಯೆ ಇರಬಹುದು, ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಇರಬಹುದು ಮತ್ತು ವಿವಾಹದಲ್ಲಿ ಸಮಸ್ಯೆ ಇರಬಹುದು. ಈ ಎಲ್ಲ ಸಮಸ್ಯೆಗಳಿಗೆ ನಾನು ಕೆಲವು ಸಣ್ಣ ಪರಿಹಾರಗಳನ್ನು ತಿಳಿಸ್ಕೊಡ್ತೇನೆ. ಈ ಒಂದು ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ತನ್ನ ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ತನ್ನ ಹೆಸರನ್ನು ಕರೆಕ್ಷನ್ ಮಾಡ್ಕೋಬೇಕು ಅಥವಾ ನೋಡ್ಕೋಬೇಕು. ತನ್ನ ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ಇದೆಯಾ ಇಲ್ವಾ ಅನ್ನೋದು ನೋಡ್ಕೋಬೇಕು. ಅದು ಪ್ರೊನಾಲಜಿ ಸಿಸ್ಟಮ್ ಅಲ್ಲಿ ಬಹಳ ಪ್ರಮುಖವಾಗಿ ಪ್ರೊನೌನ್ಸಿಯೇಷನ್ ಅಂತಕ್ಕಂಥದ್ದು ಗುಡ್ ಪ್ರೊನೌನ್ಸಿಯೇಷನ್ ಆಗಿರಬೇಕು. ಮತ್ತೆ ಗ್ರಾಫಾಲಜಿ ತನ್ನ ಹೆಸರಿಗೆ ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ಎಷ್ಟು ಅಕ್ಷರಗಳಿರಬೇಕು, ಎಷ್ಟು ಅಕ್ಷರಗಳು ಇರಬಾರ್ದು ಅಂತಕ್ಕಂಥದ್ದು ಕೂಡ ಬಹಳ ಪ್ರಮುಖವಾದಂತಹ ವಿಚಾರ. ಮತ್ತೆ ಸಿಗ್ನೇಚರಾಲಜಿ, ಈ ಸಿಗ್ನೇಚರ್ ಅಂತಕ್ಕಂಥದ್ದು ತನ್ನ ಜೀವನದಲ್ಲಿ ತನ್ನ ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ತಾವು ಸಿಗ್ನೇಚರ್ ಮಾಡ್ಕೊಂಡು ಓದಿದ್ದಲ್ಲಿ ಅವರು ಸಕ್ಸಸ್ಫುಲ್ ಲೈಫನ್ನು ಕಾಣ್ತಾರೆ, ಎಲ್ಲೇ ಆಗ್ಬೋದು. ಮತ್ತೆ ವಾಸ್ತು ಅಂತಕ್ಕಂಥದ್ದು ಬಹಳ ಮುಖ್ಯ. ಪ್ರತಿಯೊಬ್ಬ ಮನುಷ್ಯನಿಗೂ ವಾಸ್ತು ಅಂತಕ್ಕಂಥದ್ದು ತುಂಬ ಬಹಳ ಚೆನ್ನಾಗಿ ಅನ್ವಯಿಸುತ್ತೆ. ಈ ವಾಸ್ತು ಈ ಎಲ್ಲ ಶಾಸ್ತ್ರಗಳ ಅನುಸಾರವಾಗಿ ತನ್ನ ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ತನ್ನ ಹೆಸರನ್ನು ಹೊಂದಾಣಿಕೆ ಮಾಡಿಕೊಂಡು ನಂತರ ನಾನು ಹೇಳುವಂತಹ ಪರಿಹಾರಗಳನ್ನು ತಾವು ಮಾಡ್ಕೋಬೇಕಾಗುತ್ತೆ. ನಾನು ಹೇಳ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೋಬೇಕಾದ ಸಂದರ್ಭದಲ್ಲಿ ಪ್ರಮುಖವಾಗಿ ಈ ಅಂಶವನ್ನು ತಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಈಗ ನಾನು ಮೊದಲನೇ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತೇನೆ. ತಾವು ರಾತ್ರಿ ಸಮಯದಲ್ಲಾಗ್ಬೋದು, ಹಗಲತ್ತಾಗ್ಬೋದು, ಒಂದು ಬೊಗಸೆ, ಎರಡು ಕೈಗಳನ್ನು ಜೋಡಿಸಿ ಒಂದು ಬೊಗಸೆ ಮರಳನ್ನು ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಂಡಿರ್ಬೇಕು. ಮತ್ತು ಇಟ್ಕೊಂಡು ಅದಕ್ಕೆ ಜೇನುತುಪ್ಪವನ್ನು ಬೆರೆಸಿಬಿಟ್ಟು ಒಂದು ಕಡೆ ಶೇಖರಣೆ ಮಾಡಿ ಇಟ್ಕೋಬೇಕು. ತಾವು ಮಲಗಿ ಮಧ್ಯರಾತ್ರಿಯಲ್ಲಿ ಎದ್ದು ತಾವು ಮಿಶ್ರಣ ಮಾಡಿರುವಂತಹ ಮರಳನ್ನು ತನ್ನ ಎರಡು ಕೈ ಬೊಗಸೆಯಲ್ಲಿ ಹಿಡಿದುಕೊಂಡು ಮಂತ್ರವನ್ನು ಹೇಳಬೇಕಾಗುತ್ತೆ. ಅದು ಯಾವುದು ಮಂತ್ರ ಅಂತಂದರೆ ಓಂ ಕ್ರೀಂ ಕ್ರೀಂ ಕಾಲಭೈರವಾಯ ನಮಃ ಎನ್ನುವಂತಹ ಮಂತ್ರವನ್ನು ತಾನು ವಯಸ್ಸು ಎಷ್ಟಾಗಿರುತ್ತೋ ಆ ಹೇಳ್ತಕ್ಕಂತಹ ಆ ಮನುಷ್ಯನ ಅಥವಾ ಆ ವ್ಯಕ್ತಿಯ ವಯಸ್ಸು ಎಷ್ಟಾಗಿರುತ್ತೋ ಅಷ್ಟು ಸಲ ಆ ಒಂದು ಮಂತ್ರವನ್ನು ಜಪಿಸಿ ಆ ಒಂದು ಮರಳನ್ನು ತನ್ನ ಬೆನ್ನೆ ಹಿಂದೆ ತೂರಬೇಕು. ಹೀಗೆ ತೂರಿ ಮನೆಗೆ ಬಂದು ಕೈಕಾಲು ಮುಖ ತೊಳೆದುಕೊಂಡು ಮಲಗಬೇಕಾಗುತ್ತೆ. ಇದು ಮೊದಲನೇ ಒಂದು ಪರಿಹಾರ. ನಂತರ ಎರಡನೇ ಪರಿಹಾರ ಏನಂದರೆ, ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಸಹ ದೇವರ ಮನೆ ಇರುತ್ತೆ. ಆ ದೇವರ ಮನೆಯ ಒಂದು ಬಾಗಿಲಿಗೆ ಶಂಕು ಚಕ್ರವನ್ನು ಮಾಡಿಸ್ಬೇಕಾಗುತ್ತೆ. ಶಂಕು ಚಕ್ರವನ್ನು ಮಾಡಿಸಿ ಪ್ರತಿನಿತ್ಯ ಕರ್ಪೂರದಿಂದ ಹಾರತಿಯನ್ನು ಬೆಳಗೋದ್ರಿಂದ ಸಾಲಬಾಧೆಯಿಂದ ಅವರು ಬರ್ತಾನೆ. ಮೊದಲನೇ ಪರಿಹಾರಕ್ಕೆ ಶತ್ರುನಾಶ ಆಗ್ತಾರೆ. ಈ ಎರಡನೇ ಪರಿಹಾರಕ್ಕೆ ಸಾಲಬಾಧೆಯಿಂದ ಅವರು ಬರ್ತಾನೆ. ಈ ಎರಡೂ ಪರಿಹಾರಗಳಿಂದ ಈ ಎಲ್ಲಾ ಸಮಸ್ಯೆಗಳು ಬಗೆಹರುತ್ತೆ ಈ ಒಂದು ಕುಂಭರಾಶಿಯವರಿಗೆ. ಹಾಗಾಗಿ ತಪ್ಪದೇ ಈ ಒಂದು ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡಿದ್ದೇ ಇಲ್ಲಿ ತಾವು ಒಳ್ಳೆಯ ಜೀವನವನ್ನು ಸಾಗಿಸ್ತೀರಾ ಅಂತಕ್ಕಂಥದ್ದು ನಾನು ಹೇಳ್ತೇನೆ. ವೀಕ್ಷಕರೇ, ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.